ದರ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಕ್ಯಾಬ್ ಚಾಲಕರು ಕೂಡ ಹಣ ವಸೂಲಿಗೆ ಮುಂದಾಗಿದ್ದಾರೆ. 20 ರಿಂದ 30 ರೂಪಾಯಿ ಹೆಚ್ಚುವರಿ ಹಣವನ್ನ ಚಾಲಕರು ಕೇಳ್ತಿದ್ದಾರಂತೆ. ಪ್ರಯಾಣಿಕರಿಗೆ ಮತ್ತೊಂದು ದರದ ಬರೆ ಅಂತಾನೆ ಹೇಳಬಹುದು. 20 ರಿಂದ 30 ರೂಪಾಯಿ ಹೆಚ್ಚುವರಿ ಹಣವನ್ನ ನೀವು ನೀಡಬೇಕು. ಯಾಕಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದೆ, ನಮಗೆ ಸಪ್ಲೈ ಕೂಡ ಆಗ್ತಿಲ್ಲ ಅಂತ ಹೇಳ್ಕೊಂಡು ಆಟೋ ಕ್ಯಾಬ್ ಚಾಲಕರು ಹೇಳ್ತಿದ್ದಾರೆ. ಸದ್ಯಕ್ಕೆ ಆಟೋ ಕ್ಯಾಬ್ ಚಾಲಕರ ವಿರುದ್ಧ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡಿದ್ರೆ ನಾವೇನ್ ಮಾಡೋದು ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನಕ್ಕೊಂದು ದರ ಅಂದ್ರೆ ಹೇಗೆ ಅಂತ ಹೇಳ್ಕೊಂಡು ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ಯಾಕಂದ್ರೆ ಆಟೋ ಕ್ಯಾಬ್ ಚಾಲಕರು ಏನಿದ್ದಾರೆ ತಿಂಗಳಿಗೆ ಒಂದು ದರ ಫಿಕ್ಸ್ ಆಗಿರುತ್ತೆ, ಅದೇ ದರವನ್ನು ಒಂದು ತಿಂಗಳು ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿಗ ಗ್ಯಾಸ್ ಸಂಕಷ್ಟ ಉಂಟಾಗಿದೆ. ಒಂದ್ ಕಡೆ ಹೋಟೆಲ್ಗಳಲ್ಲಿ ಸಂಕಷ್ಟ ಎದುರಿಸ್ತಾ ಇದ್ರೆ ಮಾಲೀಕರು, ಇನ್ನೊಂದ್ ಕಡೆ ಈ ಕ್ಯಾಬ್ ಮತ್ತು ಆಟೋ ಡ್ರೈವರ್ಗಳ ಸರದಿ. ಯಾಕಂದ್ರೆ ಅವ್ರಿಗೂ ಕೂಡ ಕೆಲವರು ಗ್ಯಾಸ್ ಬಳಕೆ ಮಾಡಿಕೊಂಡು ವೆಹಿಕಲ್ ಅನ್ನ ರನ್ ಮಾಡ್ತಾರಲ್ಲ, ಸೊ ಅಂಥವ್ರಿಗೆ ಈಗ ಬಾಡಿಗೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ 1 to 2 ಹೇಳ್ತಾರೆ. ಇನ್ನು ಕೆಲವರು 20 ರಿಂದ 30 ರೂಪಾಯಿ ಅಧಿಕ ಕೇಳ್ತಾ ಇದ್ದಾರಂತೆ. ಹೀಗಾಗಿ ಇದೆಲ್ಲವನ್ನ ನೋಡ್ತಾ ಇದ್ರೆ ಇನ್ನೊಂದು 2-3 ದಿನದಲ್ಲಿ ಆಟೋ ಹಾಗೂ ಕ್ಯಾಬ್ ಬೆಲೆಯಲ್ಲೂ ಕೂಡ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಪ್ರಯಾಣಿಕರಿಗೆ ಮತ್ತೊಂದು ದರದ ಎಫೆಕ್ಟ್ ಅಂತಾನೆ ಹೇಳಬಹುದು. ಒಂದ್ ಕಡೆ ಹೋಟೆಲ್ನಲ್ಲಿ ಸರಿಯಾದ ಊಟ ತಿಂಡಿ ಸಿಗೋದಿಲ್ಲ, ಇನ್ನೊಂದು ಕಡೆ ಪ್ರಯಾಣ ಮಾಡಬೇಕು ಅಂತಂದ್ರೆ ಸರಿಯಾಗಿ ಆಟೋಗಳು ಕೂಡ ಸಿಗೋದಿಲ್ಲ. ಯಾಕಂದ್ರೆ ಆಟೋ ಚಾಲಕರು ಕೂಡ ಇಲ್ಲಿ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ತಾರೆ. ನಿಮಗೆ ನಾವು ಕರ್ಕೊಂಡು ಹೋಗಬೇಕು ಅಂತಂದ್ರೆ ಲಿಮಿಟೆಡ್ ಫೇರ್ಗಿಂತ 20 ರಿಂದ 30 ರೂಪಾಯಿ ಜಾಸ್ತಿ ನೀವು ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಅವರು ಕೂಡ ಇಡುವಂಥ ಚಾನ್ಸಸ್ ಇದೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಟ್ರೂ ಗ್ಯಾಸ್ ಬಂಕ್ನಲ್ಲಿ ಗಲಾಟೆ ನಡೆದು ಹೋಗಿದೆ. 1 ಲೀಟರ್ ಆಟೋ LPGಗೆ 64 ರಿಂದ 69 ರೂಪಾಯಿ ನಿಗದಿಪಡಿಸಲಾಗಿದೆ. ಶೇಷಾದ್ರಿಪುರಂ ಬಂಕ್ನಲ್ಲಿ 85 ರೂಪಾಯಿ ಅಂತ ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಿದೆ. LPGಗೆ 1 ಲೀಟರ್ಗೆ 64 ರಿಂದ 69 ರೂಪಾಯಿ ಇರುತ್ತೆ, ಬಟ್ ಈ ಬಂಕ್ನಲ್ಲಿ ಮಾತ್ರ 85 ವಸೂಲಿ ಮಾಡ್ತಿದ್ದಾರಂತೆ. ಮ್ಯಾನೇಜರ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಟೋ ಚಾಲಕ. ಕೃತಕ ಗ್ಯಾಸ್ ಅಭಾವವನ್ನ ಸೃಷ್ಟಿ ಮಾಡಲಾಗ್ತಿದೆ ಅಂತ ತರಾಟೆಗೆ ತೆಗೆದುಕೊಂಡಿರೋದು. ನಿನ್ನೆಯಿಂದ ಹಿಂಗೆ ಮಾಡ್ತಾವ್ರ ಅವರು. ಯಾಕೆ ಕೊಡಲ್ಲ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಪ್ರಗತಿ ಶೆಟ್ಟಿ, ಒಂದ್ ಕಡೆ ಹೋಟೆಲ್ಗೆ ಗ್ಯಾಸ್ನ ಬಿಸಿ ತಟ್ಟಿದ್ರೆ ಇನ್ನೊಂದ್ ಕಡೆ ಆಟೋ ಡ್ರೈವರ್ ಕ್ಯಾಬ್ ಚಾಲಕರ ಸರದಿ. ಸದ್ಯಕ್ಕೆ 20 to 30 ರೂಪೀಸ್ ಎಕ್ಸ್ಟ್ರಾ ಕೇಳ್ತಾ ಇದ್ರಂತೆ, ಅದು ಹೌದು. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಅಧಿಕೃತವಾಗಿನೂ ಆಟೋ ಚಾಲಕರು ದರ ಏರಿಸುವಂತ ಚಾನ್ಸಸ್ ಇದೆಯಾ ಹೇಗೆ? ಧನಶ್ರೀ, ಆಟೋ ಗ್ಯಾಸ್ ಅಲ್ಲಿ LPG ಇದ್ರೂ ಕೂಡ ಕೊಡದೆ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶೇಷಾದ್ರಿಪುರ ರಸ್ತೆಯಲ್ಲಿ ನೀವು ಗಮನಿಸ್ತಾ ಇದ್ರೆ ಸುತ್ತ ಸಾಲಾಗಿ ರಸ್ತೆಯಲ್ಲಿ ಆಟೋಗಳು ನಿಂತಿವೆ. ಅಂದ್ರೆ ಬಂಕ್ಗೆ ಬಂದು LPG ಅನ್ನ ಹಾಕೊಳ್ಳಿಕ್ಕೆ ಬಂದ್ರು ಕೂಡ ದರ ಏರಿಕೆ 1 to 2 ಮಾಡಿದ್ದಾರೆ. ನಿನ್ನೆವರೆಗೂ 64-65 ಇತ್ತು, ಇವತ್ತು ಬೆಳಿಗ್ಗೆ ಕೆಲವು ಕಡೆ ಮಧ್ಯಾಹ್ನದವರೆಗೂ ಕೂಡ ಲೀಟರ್ಗೆ 64-65 ರೂಪಾಯಿ ಇತ್ತು. ಆದ್ರೆ ಈ ಶೇಷಾದ್ರಿಪುರದ ರಸ್ತೆಯಲ್ಲಿರುವಂತಹ ಇಲ್ಲೊಂದು ಬಂಕ್ ನಲ್ಲಿ ಮಾತ್ರ 84 ರೂಪಾಯಿ 85 ರೂಪಾಯಿ ಇದೆ ಅನ್ನುವಂತಹ ಆಕ್ರೋಶವನ್ನ ಇಲ್ಲಿನ ಆಟೋ ಚಾಲಕರು ಹೊರ ಹಾಕ್ತಾ ಇರುವಂತದ್ದು. ಸದ್ಯ ಬಂಕ್ ಅನ್ನ ಕೂಡ ಈಗ ಆಟೋ ಚಾಲಕರು ಗಲಾಟೆ ಮಾಡಿರುವಂತಹ ಕಾರಣ ಆ ಬಂಕ್ ಅನ್ನ ಕ್ಲೋಸ್ ಮಾಡಿ ಮ್ಯಾನೇಜರ್ ಹೋಗಿರುವಂತದ್ದು. ಜೊತೆಗೆ ಬೇಕಾದ್ರೆ LPG ತಗೊಳ್ಳಿ, ಬೇಡ ಅಂದ್ರೆ ಬಿಡಿ ಅನ್ನುವಂತಹ ಉದ್ದಟತನದ ಮಾತನ್ನು ಕೂಡ ಈ ಬಂಕ್ ನ ಮ್ಯಾನೇಜರ್ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಏನೋ ಒಂದ್ ರೀತಿಯಾಗಿ ಏನೋ ಇಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿರುವಂತಹ ಹಿನ್ನೆಲೆ ಒಂದ್ ರೀತಿಯಾಗಿ ಉದ್ದಟತನದ ವರ್ತನೆ ಕೂಡ ತೋರಿಸ್ತಾ ಇರುವಂತದ್ದು. ನಾನು ಚಾಲಕರನ್ನೇ ನೇರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಾ? ಮೇಡಮ್, ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಮಿಟಿ ಅಂತ ಇದೆ. ಪ್ರತಿ ತಿಂಗಳಿಗೂ ಕೂಡ ದರ ಏರಿಕೆಯನ್ನು ನಿಗದಿಪಡಿಸ್ತಕ್ಕಂಥದ್ದು ಆ ಕಮಿಟಿಯೇ. ಆ ಕಮಿಟಿ ಲಾಸ್ಟ್ ಮಂತ್ 59 ರೂಪಾಯಿ ಇದ್ದಿದ್ದನ್ನ 5 ರೂಪಾಯಿ ಏರಿಕೆಯನ್ನು ಮಾಡಿ 64 ರೂಪಾಯಿ ದರವನ್ನು ನಿಗದಿಪಡಿಸಿದೆ. ನಾವು ಕೇಳ್ತಕ್ಕಂಥದ್ದು ಕಮಿಟಿ ತೀರ್ಮಾನ ಮಾಡಿರ್ತಕ್ಕಂಥ 64 ರೂಪಾಯಿನಲ್ಲೇ ಈ ತಿಂಗಳು 30ನೇ ತಾರೀಕು ತನಕ ತಾವು ಕೊಡಬೇಕು ಗ್ಯಾಸ್ ಅನ್ನ ಅಂತ ನಾವು ಕೇಳ್ತಾ ಇರೋದು. ಯಾಕೆಂದ್ರೆ ನಿಮ್ಗೆ ಎಲ್ಲೋ ಯುದ್ಧ ಆಗಿದೆ ಅಂತ ಹೇಳಿ ನೀವು ದರವನ್ನ ಏರಿಕೆ ಮಾಡೋದಾದ್ರೆ ದರಗಳು ಅದೇ ಬ್ಯಾರೆಲ್ ರೇಟ್ಗಳು ಬಿದ್ದೋದಾಗ, ಷೇರು ಮಾರುಕಟ್ಟೆ ಬಿದ್ದೋದಾಗ ನಮ್ಗೇನು ದರವನ್ನು ಕಡಿಮೆ ಮಾಡೋದಿಲ್ವಲ್ಲ. ಇವತ್ತು ಎಲ್ಲೋ ಯುದ್ಧ ಆಗಿರ್ತಕ್ಕಂಥದ್ದು
ಲಕ್ಷಾಂತರ ಚಾಲಕರುಗಳು ದುಡಿದು ತಿನ್ನುವಂಥದ್ದು. ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಹಾಕಿಸ್ಕೋಬೇಕು, ಪಬ್ಲಿಕ್ನಲ್ಲಿ ಸರ್ವಿಸ್ ಕೊಡಬೇಕು, ಅಲ್ಲಿ ಬರುವಂತ 4 ಕಾಸಿನಲ್ಲಿ ಗಂಜಿ ಕುಡಿಯುವಂಥವ್ರಿಗೆ ಆ ಗಂಜಿ ಹಣವನ್ನೇ ಈ ರೀತಿ LPGಯ ದರದಲ್ಲಿ ಕಿತ್ಕೊಂಡು ತಿಂದುಬಿಟ್ರೆ ದುಡಿದು ತಿನ್ನುವಂತಹ ಚಾಲಕರುಗಳು ಎಲ್ಲಿಗೆ ಹೋಗ್ಬೇಕು? ಇದ್ರ ಬಗ್ಗೆ ಸರ್ಕಾರಗಳು ಸಂಪೂರ್ಣವಾಗಿ ಮೌನ ವಹಿಸಿಕೊಳ್ಳಿಸಿದ್ದಾರೆ. ಹಾಗಾಗಿ ಯಾವುದೇ ದರಗಳ ನಿಗದಿ ಆದರೂ ಕೂಡ ಅದು ಫಸ್ಟ್ ಸರ್ಕಾರದ ಮುಖಾಂತರವಾಗಿ ಬರಬೇಕು. ಇಲ್ಲ ಸರ್ಕಾರ ಇದನ್ನು ನಿಗದಿಪಡಿಸಕ್ಕಾಗಲಿಲ್ಲ ಅಂದ್ರೆ ಎಸ್ಮೋವನ್ನ ಜಾರಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಆಟೋ ಚಾಲಕರ ಪರವಾಗಿ ಕೇಳ್ಕೊಳ್ತೀನಿ. ಸರ್, ಎಷ್ಟು ದರ ಇತ್ತು, ಇಲ್ಲಿ ಎಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ, ಬೇರೆ ಕಡೆ ಎಷ್ಟಿದೆ? 70 ಇದೆ ಮೇಡಮ್, 70 ಚೇಂಜ್ ಇದೆ ಬೇರೆ ಕಡೆ ಎಲ್ಲ. 65 ರೂಪೀಸ್ ಚೇಂಜ್ ಇದೆ, 85 ಮಾಡ್ತಾವ್ರೆ. ಇಲ್ಲಿ 85 ಮಾಡ್ತಾವ್ರೆ. ಇಲ್ಲಿ ಒಂದೇ ಬ್ಯಾಂಕ್ ಮೇಡಮ್, ಥ್ರೂಔಟ್ ಬ್ಯಾಂಗ್ಳೂರ್ ಫುಲ್ ಕಮ್ಮಿ ಇದೆ, ಇಲ್ಲಿ ಮಾತ್ರ ಜಾಸ್ತಿ ಹೇಳ್ತಾರೆ. ಕೇಳಿದ್ರೆ ತಗೊಳ್ಳಿಲ್ಲ ಬಿಡಿ ಅಂತಾರೆ, ಹಾಕ್ಬಿಡಿ ಹೋಗಿ ಅಂತಾರೆ. ಆತರ ಪ್ರಶ್ನೆ ಮಾಡಿದ್ದಕ್ಕೆ ಬಂಕ್ ಅನ್ನು ಕ್ಲೋಸ್ ಮಾಡಿ ಹೋದ್ರು, ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ ಅಂತ. ಎಷ್ಟು ಸಮಸ್ಯೆ ಆಗುತ್ತೆ ನಿಮಗೆ? ಬೇರೆ ಕಡೆ LPG ಸಿಗುತ್ತಾ? ಹಿಂಗೆ ಅದೇ ಟ್ರೈ ಮಾಡಬೇಕು, ಬೇರೆ ಕಡೆ ಎಲ್ಲಿದೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಈಗ ಇರೋದು ಇಲ್ಲಿ 2 ಬಂಕ್ ಮಾಡಿದ್ದಾರೆ. ಇಲ್ಲ ರಾಜ್ಕುಮಾರ್ ರೋಡ್ಗೆ ಹೋಗ್ಬೇಕು, ಅಲ್ಲಿ 64 ರೂಪಾಯಿನೇ ಇದೆ, ಇಲ್ಲಿ ಮಾತ್ರ 85 ರೂಪಾಯಿ ಇದೆ. ಆ ತರ ಇದು ಪ್ರಾಬ್ಲಮ್ ಆಗಿ ಕ್ಲೋಸ್ ಮಾಡಿದ್ದಾರೆ ಇವರು. ಪರಿಸ್ಥಿತಿಯ ಲಾಭ ಪಡ್ಕೊಳ್ತಾ ಇದಾರ ಅಂತ. ಪರಿಸ್ಥಿತಿ ಲಾಭ ಮಾಡ್ಕೊಂತ ಇದ್ದಾರೆ. ಈಗ 65 ರೂಪಾಯಿ ಇದ್ದು ಇಲ್ಲಿ 85 ರೂಪಾಯಿ ಅಂದ್ರೆ ಅಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಒಂದೇ ಬಂಕ್ ಒಂದೇ ಬಂಕ್ ಅಲ್ಲಿ ಇದು ಕಮ್ಮಿ ಇದೆ. ಬೇರೆ ಇವಾಗ ಸುಂಕುತ್ಕಟ್ಟೆಯಲ್ಲೂ ಅಲ್ಲೂ 64 ರೂಪಾಯಿನೇ ಇದೆ. ಇವತ್ತು ಬೆಳಿಗ್ಗೆ ಹಾಕೋಸ್ಕೊ ಬಂದಿರೋದು. ಇವಾಗ ಇಲ್ಲಿ ಮಾತ್ರ 85 ರೂಪಾಯಿ ಇದೆ. ಆದ್ರಿಂದ ಜಾಸ್ತಿ ಮಾಡಿದ್ದಾರೆ ಇವರು. ಏನು ಹೇಳೋದು, ಎಲ್ಲ ಬಂಕ್ ಎಲ್ಲಿದೆ ಬಂಕ್ ಹುಡಿಕೊಂಡು ಹೋಗ್ಬೇಕು. 2 ಕಿಲೋಮೀಟರ್ 3 ಕಿಲೋಮೀಟರ್ ಜಾಗದಲ್ಲಿ ಹುಡಿಕೊಂಡು ಹೋಗ್ಬೇಕು. ಅಲ್ಲೂ 64, ಇಲ್ಲಿ ಹಾಕ್ಸದ ಅಂತ ಬಂದು ಇಲ್ಲಿ 85 ರೂಪಾಯಿ ಇದೆ. ಇದು ಯಾವ ರೀತಿ? ಮೇಲಿನ ಹೆದ್ದು ಹೊಲ ಮೇಯುವಾಗ ಯಾರು ಕೇಳೋದಕ್ಕಾಗುತ್ತೆ? ಆಟೋ ಚಾಲಕ ಮಗ 10 ರೂಪಾಯಿ ಎಲ್ಲರೂ ಜಾಸ್ತಿ ಕೇಳ್ತಾರೆ ಅಂದ್ರೆ ಅವ್ರನ್ನ ಎತ್ತಿ ತೋರಿಸ್ತೀರಾ? ಇಂಥ ಲೂಟಿಗಾರನ್ನ ಯಾಕೆ ತೋರಿಸಲ್ಲ ನೀವು? ಇಂಥ ಲೂಟಿಗಾರನ್ನ ಲೈವ್ ಅಲ್ಲೇ ತೋರಿಸ್ತಾ ಇದೀವಿ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ಪ್ರಾಬ್ಲಮ್ ಒಟ್ಟೆ ಜೀವನದ ಮೇಲೆ ಹೊಡಿತಾರೆ, ಡ್ರೈವರ್ ಜೀವನಗಳ ಮೇಲೆ ಹೊಡಿತಾ ಇದಾರಲ್ಲ ಇವರು. ಇದು ಇಲ್ಲಿರುವಂತಹ ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ 64-65 ರೂಪಾಯಿ ಇರುವಂತದ್ನ 85 ರೂಪಾಯಿ ಮಾಡ್ತಾ ಇದಾರೆ. ಸೊ ದರ ಏರಿಕೆಯ ಬರೆಯನ್ನ ನಮ್ಮ ಮೇಲೆ ಹಾಕ್ತಾ ಇದಾರೆ. ದಿನಕ್ಕೆ ಬರುವಂತಹ ಒಂದೊಂದು ರೈಡ್ ನ ನಂಬಿ ಬದುಕೋರು ನಾವು. ಈ ರೀತಿಯಾಗಿ ಸಮಸ್ಯೆ ಆದ್ರೆ ನಾವು ಜೀವನ ಮಾಡೋದು ಹೇಗೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾಸ್ ಟ್ರಬಲ್ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಟೆನ್ಷನ್ ಶುರುವಾಗ್ತಾ ಇದೆ. ಯಾಕಂದ್ರೆ ಈ ಸದ್ಯದ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ, ಅಭಾವ ಕೂಡ ಉಂಟಾಗಿಲ್ಲ. ಕಚ್ಚಾ ತೈಲ ಸಪ್ಲೈ ಆಗದೆ ತೈಲ ಬೆಲೆ ಏರಿಕೆ ಕೂಡ ಆಗಬಹುದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ ಆಗಲಿದೆ ಕೆಲವೇ ದಿನಗಳಲ್ಲಿ. ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಬಾಲಾಜಿ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಲಾಜಿ ರಾವ್. ಇವತ್ತಲ್ಲ ನಾಳೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಕಾಣಬಹುದು. ಈಗ ಸದ್ಯಕ್ಕೆ ಅಭಾವ ಇರೋದಿಲ್ಲ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪ್ರೈಸ್ ಹೈಕ್ ಆಗತ್ತೆ ಅಂತ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ಇಂಡಿಯಾದಲ್ಲಿ ದಿನಬಳಕೆ ವಸ್ತುಗಳ ಮೇಲೆ ಮಾತ್ರ ಅಲ್ಲ, ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆಯಾ? ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಪೆಟ್ರೋಲ್ ಡೀಸೆಲ್ ಬಂಕ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಬಾಲಾಜರಾವ್ ಅವರಿದ್ದಾರೆ. ಸರ್, ದಿನಬಳಕೆ ವಸ್ತುಗಳಂತೂ ಏರಿಕೆ ಆಗ್ತಾ ಇದೆ, ಎಫೆಕ್ಟ್ ಯುದ್ಧದ ಎಫೆಕ್ಟ್. ಈಗ ನಿಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆಯಾ ಇದೇ ರೀತಿ ಯುದ್ಧ ಮುಂದುವರೆದ್ರೆ? ಇದೇ ರೀತಿ ಯುದ್ಧ ಮುಂದೆ ಹೊರದಿದ್ರೆ 100% ನಮ್ದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಯಾಕೆ ಅಂದರೆ ನಾವು ಹೊರದೇಶಗಳಿಂದ ನಾವು ಪ್ರಾಡಕ್ಟ್ ಕ್ರೂಡ್ ಆಯಿಲ್ ತಗೊತೀವಿ. ಆ ಕ್ರೂಡ್ ಆಯಿಲು ಅವರು ನಮಗೆ ಸರಫರಾಜಲ್ಲಿ ಏನಾರ ವ್ಯತ್ಯಯ ಆಗಿದ್ರೆ 100% ಜಾಸ್ತಿ ಆಗೇ ಆಗುತ್ತೆ. ಸಿಚುವೇಶನ್ ಹೇಗಿದೆ ಸರ್ ಈಗ ಸಿಚುವೇಶನ್ ನಮ್ಮ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ಒಂದು 50-60 ದಿವಸ ಪ್ರಾಡಕ್ಟ್ ಇದೆ ಅಂತ ಅವ್ರು ಹೇಳ್ತಾರೋ. ಬಟ್ ಅದರಿಂದ ಈಗ ನಿಮಗೆ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀರಾ ಗ್ಯಾಸ್ದು ಭಾಳ ಅಭಾವ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ನಿನ್ನೆ ನಮ್ಮ ಸ್ನೇಹಿತರಾದ PC ರಾವ್ ಅವರು ಹೇಳ್ತಾ ಇದ್ರು ಹೋಟೆಲ್ಗಳು ಬಂದ್ ಮಾಡ್ತೀವಿ ಅಂತ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಬಟ್ ಪೆಟ್ರೋಲು ಡೀಸೆಲ್ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ವ್ಯತ್ಯಯ ಆಗ್ತಾ ಇಲ್ಲ. ಬಟ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಒಂದು ಲೆಟರ್ ಬಂದಿದೆಯಲ್ಲ ಸರ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ, ಏನ್ ಸರ್ ಅದು? ಆ ಡಿಸ್ಟ್ರಿಬ್ಯೂಟರ್ಸ್ ಏನಂದ್ರೆ ಈ ಆಯಿಲ್ ಹೊರೈಕೆ